ಚೈತ್ರ ಅವರು ಎಲ್ಲರಿಗೂ ಟಾರ್ಗೆಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಅವಳು ಟಾಸ್ಕ್ ಮಾಡೋದ್ ಬರಲ್ಲ, ಅವಳಿಗೆ ಬರೀ ಮಾತಾಡ್ತಾಳೆ ಅಷ್ಟೇ. ಎರಡ್ ತರ ಆಡ್ತಾಳೆ, ಆ ಕಡೆ ಈ ಕಡೆ ಎರಡ್ ತರ ಆಡ್ತಾ ಇದ್ದಾಳೆ. ಚೈತ್ರ ಕುಂದಾಪುರ ಏನು ಇಷ್ಟೇ ಇಲ್ವಲ್ಲ ಅವಳು. ಚೈತ್ರ ಕುಂದಾಪುರ ಅವ್ರ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನ್ ಸ್ಟಾಪ್ ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ. ಅವ್ರು ಏನ್ ಗೇಮ್ ಆಡ್ತಾ ಇಲ್ಲ, ಸೌಂಡ್ಗೋಸ್ಕರನೇ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ. ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ಅವ್ರದ್ದು ಬಾಯಿ ಜಾಸ್ತಿ, ಆಟ ಇಲ್ಲ, ಯಾವ್ದು ನೋಡಿದ್ರು ಉಸ್ತುವಾರಿನೇ ಮಾಡ್ತಾರೆ. ಇಲ್ಲ ಬಾಯಿ ಜಾಸ್ತಿ, ಹೌದ್ರಾ? ವಾಯ್ಸ್ ತಗೊಂಡ್ರೆ ಭಯ ಆಯ್ತದೆ. ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಏನು ಇಷ್ಟೇ ಇಲ್ವಲ್ಲ ಅವಳು, ಬರೀ ಅವಳು ಒಂದು ಇದು ಟಾಸ್ಕ್ ಗಳಲ್ಲಿ ಗೆದ್ದಿ ಒಂದ್ಸತಿ ಯಾರು ಅವಳು ಇದಾಗಿದ್ರೆ ಕ್ಯಾಪ್ಟನ್ ಆಗಿದ್ರೆ ಅವಾಗ ಅವಳ ಕಡೆ ಇದ್ ಮಾಡ್ಬೋದು. ಅವಳು ಟಾಸ್ಕ್ ಮಾಡೋದ್ ಬರಲ್ಲ, ಅವಳಿಗೆ ಬರೀ ಮಾತಾಡ್ತಾಳೆ ಅಷ್ಟೇ. ಮಾತಾಡೋದ್ರಲ್ಲಿ ಏನ್ ಪ್ರಯೋಜನ ಇಲ್ವಲ್ಲ, ಮಾತಾಡೋದ್ರಿಂದ ಮಾತಾಡ್ಬೋದು ಎಲ್ಲಾರು. ನಾವು ಏನಂದ್ರೆ ಅವಳು ಕರೆಕ್ಟ್ ಆಗಿ ಮಾತಾಡ್ತಾಳೆ, ಇಲ್ಲ ಅಂತಲ್ಲ, ಇದನ್ನು ಮಾಡ್ತಾಳೆ. ಬಟ್ ಅವಳಿಗೆ ಕೆಪಾಸಿಟಿ ಇಲ್ಲ, ಫೈನಲ್ ಅಲ್ಲಿ ಬಂದು ಗೆಲ್ಲೋ ಅಷ್ಟು ಕೆಪಾಸಿಟಿ ಇಲ್ಲ. ಯಾಕಂದ್ರೆ ಯಾವ್ದೇ ಟಾಸ್ಕ್ ಅವಳು ಆಡಿಲ್ಲ, ಅದರಿಂದ ಅವಳು ಏನ್ ಹೇಳೋದು, ಅವ್ರೊಂಥರ ನಾನ್ ಸ್ಟಾಪ್ ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ. ಒಂದೊಂದ್ ವಾರ ಒಬ್ರೊಬ್ರ ಜೊತೆ ಇರ್ತಾರೆ ಅಷ್ಟೇ.